ಮಾತಾಡ್ತೀರ ಪರಮಾತ್ಮ? ವಸಿಷ್ಠ ದೇವತೆಗಳಿರ 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 ಈ ವಸಿಷ್ಠ ಈಶ್ವರ ದೇವತೆಗಳಿರ ದೇವತೆಗಳಿರ ಈ ವಸಿಷ್ಠ ನುಡಿಯ ವಸಿಷ್ಠ ಮನರೊಳಗ ಮೆರೆಯುತ್ತಿರುವ ಸುಳ್ಳ ಗೆಲ್ಲುವೆ ನಿನಗೆ ಬಾಯಿಗೆ ಬಂದಿತು ಮಹೇಂದ್ರ ಮಹೇಂದ್ರ ಪರೀಕ್ಷಿಸಿ ನೋಡಲು ನಾ ಬಂದೆ ಪರೀಕ್ಷಿಸಿ ನೋಡಲು ನಾ ಬಂದೆ ಇದಕ್ಕೆ ನೀನೇ ಸಾಕ್ಷಿ. ಇಲ್ಲಿ ಕುಳಿತಿರುವ ಸುರ 330 ಕೋಟಿ ದೇವತೆಗಳ ಸಾಕ್ಷಿ. ವಸಿಷ್ಠರೇ, ಏನು ಮಾತ್ರ ಅಂತಿದ್ದೀರಿ? ಸಾಕು ನಿಲ್ಲಿಸಿದ ಮಕ್ಕಳಾಗಿರುತ್ತಿರುವಾಗ ವಸಿಷ್ಠರು ಹೇಳ್ತಿದ್ದಾರಂತೆ, ಶನಿದೇವ ನಿಧಾನಿಸು, ಶನಿದೇವ ನಿಧಾನಿಸು. ಅವರನ್ನು ಇವರನ್ನ ಪೀಡಿಸುವುದು, ಪೊಲೀಸರಿದ್ದರೆ ಒಂಚೂರು ಮಂಗಾರ್ತಿ ತಂದ್ಕೊಡಿ ಪಾಪ. ತಾಯಿ ನಮ್ಮ ಈಗ ಕುತ್ಕೊಂಡು ಹೋಗುತ್ತವಳೆ ಪಾಪ, ಒಚ್ಚೂರಾಗಿ ಮಂಗಾರ್ತಿ ತೋರಿಸಿ ಬಿಡುವಳೆ ಪಾಪ. ಮರೆ ಕುತ್ಕೊಂಡು ಬರ್ತಾವಳೆ ಕದನ್ ಮೂಲೆ ಅಮ್ಮ ಪಾಪ. ಕದನ್ ಮೂಲೆ ಬತ್ತೈತೆ, ಹಂಗಾಗಿ ಕದನ್ ಮೂಲೆ ಅಮ್ಮ ಪಾಪ ತಾಯಿ ನಮ್ಮವ್ವ. ಅವಾಗ್ಲೂ ಹೊರಗಡೆ ಚೇರಿ ಅವರಿಕೆ ಬರ್ತೈತೆ, ಅದು ಚೇರಿ ನಮ್ಮ ಪಾಪ. ಇನ್ನು ಯಾರ್ಯಾರ ಮೇಲೆ ಯಾವ್ಯಾವ ತಾಯಿ ಬರ್ತಾಳೆ ನೋಡ್ಬೇಕು ಪಾಪ ಕರೆ ವರ್ಷದಲ್ಲಿ. ಹೌದೌದೌದು, ಈಗಾಗಲೇ 2-3 ಬಂದವೆ ಅಂದ್ರೆ ಇನ್ನ ಬೆಳಕರ ವರ್ಷದಲ್ಲಿ ಬರ್ತವೆ ಪಾಪ. ವಸಿಷ್ಠರಿಗೆ ಸಾಕು ನಿಲ್ಲಿಸಿ ಮಗ ಬೆಂಬಲ ಆಗಿರುತ್ತಿರುವಾಗ ವಸಿಷ್ಠರು ಹೇಳ್ತಿದ್ದ ಅಂತ, ಶನಿದೇವ ನಿಧಾನಿಸು, ಶನಿದೇವ ನಿಧಾನಿಸು. ಅವರನ್ನು ಹಿಡಿಯುವುದು, ಇವರನ್ನು ಪೀಡಿಸುವುದು, ಬಲಿಸದಿದ್ದರೆ ನಿನಗೆ ಸಮಾಧಾನಕ್ಕೆ ಹೋಗುವುದಿಲ್ಲವೇ? ನನ್ನ ಶಿಷ್ಯರ ಮಾತಾಗಿರಲಿ ಶನಿದೇವ, ನನ್ನ ಶಿಷ್ಯರ ಮಾತಾಗಿರಲಿ, ಅವರ ಸತಿ ಸುಚರ ಬಾಯಿಲಾಗಲಿ 1 ವರ್ಷದ ಸುಳ್ಳು ಬಂದಲ್ಲಿ ಆಕಾಶವಿಟ್ಟು ನೀರಾಗಿ ಹರಿದು ಸಾಧುವಂತ ವಿಚಾರ. ಶನಿದೇವ ನಿಧಾನಿಸೆಂಬುದಾಗಿರುತ್ತಿರುವಾಗ ಭಗವಂತಹ ಶನಿದೇವರು ಹೇಳಿದ್ದಾರಂತೆ, ವಸಿಷ್ಠರೇ, ನಿಮ್ಮ ಶಿಷ್ಯರ ರಾಶಿ ಕನ್ಯಾ ರಾಶಿ, ಅವನ ರಾಶಿ
ಭಾಷೆಯಲ್ಲಿ ಸೇರಿ 7 ವರ್ಷಗಳ ಕಾಲ ಕಣ್ಣೀರಿನ ಕೈ ತೋರಿಸದಿಬ್ಬಡಿ ನಾ ರಮಿಸುತ್ತೇನೆ. ಛಾಯಾಕುಮಾರನೇ, ಅವನನ್ನ ಕಾಡಿಗಟ್ಟಿಸಿ ಬಾಳ ಬದಲಿಸಿ ಪರಿಪರಿ ಕಷ್ಟವನ್ನು ನಾ ಕೊಡದಿಬ್ಬಡಿ ನಾ ಛಾಯಾಕುಮಾರನೇ ಜಯ ಶಂಕರನಾಗಿ ಆ ಕಾರಾಮೃತಕ್ಕೆ ಪ್ರವೇಶಗೊಂಡಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ 330 ಕೋಟಿ ದೇವತೆಗಳೆಲ್ಲ ಅವರವರ ಪರಿಣ ಪುತ್ರಕ್ಕೆ ಸಾಗಿದ್ದಾರೆ. ಸಾಗಿರುವಂತಹ ಸಮಯಕ್ಕೆ ಸರಿಯಾಗಿ ಆ ಮಹಾತ್ಮಾತ್ಮರು ಇಂದ್ರನಿಗೆ ಸಮಾಧಾನ ಮಾಡ್ತಿದ್ದಾರೆ. ದೇವೇಂದ್ರ ಇದಕ್ಕಾಗಿ ಚಿಂತನೆ ಬಿಟ್ಟು ಸಂತೋಷದ ಕಾಲವನ್ನು ಕಳೆ ಎಂಬುದಾಗಿ ಹೇಳಿ ಹೊರಬಾಗಿಲಿಗೆ ಬಂದು ಹೇಳುತ್ತಿದ್ದಾರಂತೆ. ದೇವಲೋಕದಲ್ಲಿ ಮಹೇಂದ್ರ ಸ್ಥಾನದಲ್ಲಿ 330 ಕೋಟಿ ದೇವತೆಗಳ ಎದುರಿನಲ್ಲಿ ಕಲಹ ಬೀಜವನ್ನು ಬಿತ್ತಿದ್ದಾಗಿದೆ. ಆ ಕಲಹ ಬೀಜವು ಚಿಗುರೊಡೆದು ಮೊಳಕೆ ಆಗಿ ಗಿಡವಾಗಿ ಹುಟ್ಟಿ ಮರವಾಗಿ ಬೆಳೆದು ಆ ಮರದಲ್ಲಿ ಫಲವು ಬಿಟ್ಟು ಆ ಫಲ ಯಾರ ಫಲವಾಗುವುದೆಂಬುದನ್ನ ನಾನು ಕಾದು ನೋಡಬಲ್ಲೆ ಎಂಬುದಾಗಿ ತಿಳಿದು ಆ ದೇವಲೋಕದಿಂದ ಮಹೇಂದ್ರನ ಆಸ್ಥಾನದಿಂದ ಶತ್ರುಘ್ನ ಆಸ್ಥಾನಕ್ಕೆ ಆ ಕಳಿಂಗ ನಗರಕ್ಕೆ ಭಗವಂತನ ಜ್ಞಾನವನ್ನು ಪಾಡುತ್ತಾ ಯಾವ ರೀತಿಯಾಗಿ ಆ ಪ್ರವೇಶ ಮಾಡುತ್ತಿದ್ದಾರೆಂದರೆ ಪರಮಾತ್ಮ ನಾರಾಯಣ ನಾರಾಯಣ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ 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 ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ 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 ಎಂಬುದಾಗಿ ಆ ಕಳಿಂಗ ನಗರದ ಮುಂಭಾಗಿಲು ಬರುತ್ತಿರುವಂತಹ ಬೇಳೆ